ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ಪಶು ಸಖಿಯರಿಗೆ ಚಳಿಗಾಲದಲ್ಲಿ ಹೈನುರಾಸಗಳ ಪಾಲನೆ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಪ್ರಾಣಿಶಾಸ್ತ್ರದ ವಿಭಾಗದ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ದಿವ್ಯಾ ಅವರಿಂದ ತಾಂತ್ರಿಕ ಮಾಹಿತಿ ಭಾಗ 2 ಕೇಳಿ. ಕೋಳಿ ಬಂತು ಅಂತಂದ್ರೆ ಎಲ್ಲಾರು ನಾಟಿ ಕೋಳಿ ಮಾಡ್ತಿದ್ದೀರಾ ಗೊತ್ತು. ಆದ್ರೆ ಒಂದು ತೊಂದರೆ ಏನು ಅಂದ್ರೆ ಮೊಟ್ಟೆನ ಏನ್ ಮಾಡ್ತಾ ಇದ್ದೀರಾ, ಮರಿ ಮಾಡಿಸ್ಬೇಕು, ಯಾರು ಮಾಡಿಸ್ತಾ ಇಲ್ಲ. ಇನ್ನೂ ಒಂದು ಬರುತ್ತೆ, ನೀವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಯೋಚನೆ ಮಾಡಿದ್ರೆ ಹ್ಯಾಚರಿಗೆ ಬರ್ತವೆ, ಹ್ಯಾಚರಿ ಯೂನಿಟ್ ಅಂತ ಬರುತ್ತೆ. ಒಂದ್ ವಿಲೇಜ್ ಒಂದಾದ್ರೂ ಇಟ್ಕೊಳ್ಳಿ, ಯಾರು ಕೋಳಿಗೆ ಆಸಕ್ತಿ ಇರ್ತಿರಲ್ಲ ಅವರೆಲ್ಲ ಸೇರಿ ಒಂದ್ 100 ಕೋಳಿದು ಒಂದು ಇದನ್ನ ಇಟ್ಕೊಳ್ಳಿ. ಅದನ್ನ ಆವಾಗ ನಿಮಗೆ ಲಾಸ್ ಕಮ್ಮಿ ಆಗುತ್ತೆ. ನೀವು ನ್ಯಾಚುರಲ್ ಆಗಿ ಮಾಡಕ್ ಹೋದ್ರೆ ಸ್ವಲ್ಪ ಲಾಸ್ ಜಾಸ್ತಿ ಆಗ್ತವೆ. ಅಂದ್ರೆ ಎಲ್ಲಾನು ಮರಿ ಆಗಲ್ಲ ಅಲ್ವಾ, ಕೆಲವು ಹೋಗ್ಬಿಡ್ತವೆ. ಈ ತರ ಆಕ್ಚುಲಿ ಯೂನಿಟ್ ಅಂದ್ರೆ ಮಾಡ್ಕೋಬಹುದು. ಬಟ್ ಏನಂದ್ರೆ ನೀವು 10 ಕೋಳಿ 20 ಕೋಳಿ ಇಟ್ಕೊಂಡ್ರೆ ನಿಮ್ಗೆ ಲಾಸ್ ಆಗುತ್ತೆ ಆಕ್ಚುಲಿ ಯೂನಿಟ್ ಇಟ್ಕೊಂಡ್ರೆ. ಅದ್ರ ಬದಲು ಒಂದು ಹಳ್ಳಿಲಿ 10 ಜನ ಇಟ್ಕೊಂಡಿದ್ರೆ ಏನಿಲ್ಲ, ಮೊಟ್ಟೆ ಬರುತ್ತಲ್ಲ ಫ್ರಿಜ್ ಅಲ್ಲಿ ಇಟ್ಕೋಬೇಡಿ, ಕೆಳಗಡೆ ಮೇಲ್ಗಡೆ ಅಲ್ಲ, ಕೆಳಗೆ ಇಟ್ಕೊಂಡು ಎಷ್ಟು ದಿನ, ಒಂದು 10 ದಿನ 15 ದಿನ ಆದ್ಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಇಡ್ಬೋದು. ಆಕ್ಚುಲಿ ಆ ತರನು ಮಾಡ್ಬೋದು. ಮೇಡಮ್ ಅದಕ್ಕೆ ಎಷ್ಟು ಕಾಸ್ಟ್? ಮೇಡಮ್ ಇವಾಗ ಡಿಪೆಂಡ್ ಆಗ್ತೀವಿ. ನೀವು 100 ಕೋಳಿದು ಒಂದು ಯೂನಿಟ್ ಇಟ್ಕೊಂತೀನಿ ಅಂತಂದ್ರೆ ಅದ್ರದೇ ಆದಂತ ಒಂದು 20,000ಕ್ಕೆ 10,000ಕ್ಕೆಲ್ಲ ಮಿಷಿನ್ ಸಿಗ್ತದೆ. ಬಟ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಜನರೇಟರ್ ಒಂದು 20,000 ಬರುತ್ತೆ ಮೇಡಮ್. ಬಟ್ ಅದಕ್ಕೆ ಜನರೇಟರ್ ಇಂಪಾರ್ಟೆಂಟ್. ಜನರೇಟರ್ ಇಲ್ಲ ಅಂದ್ರೆ ಕರೆಂಟ್ ಬೇಕು ಅದಕ್ಕೆ. ಸೂರ್ಯನ ಬೆಳಕಿಂದ ಬೆಳೆಸೋದಕ್ಕೆ ಅಂದ್ರೆ ಇವಾಗ ನಾವು ಲೈಟ್ ಎಲ್ಲ ಇಡ್ತೀವಿ ಮರಿಗಳಿಗೆ. ಯಾಕಂದ್ರೆ ನಾವೇನ್ ಹೇಳ್ತೀವಿ, ಮೊಟ್ಟೆಯಿಂದ ಆಚೆ ಬಂದಿದ ತಕ್ಷಣ ಮರಿಗೆ ಆ ಶಾಖ ಹೊಟ್ಟೆಲಿ ಇಟ್ಟಿತ್ತಲ್ಲ ಶಾಖ, ಅದಕ್ಕೂ ಆಚೆದಕ್ಕೂ ವ್ಯತ್ಯಾಸ ಆಗ್ಬಿಡುತ್ತೆ ಸಡನ್ ಆಗಿ. ಅದಕ್ಕೆ ಬಲ್ಬು ಗಿಲ್ಬು ಎಲ್ಲ ಹಾಕ್ಬಿಟ್ಟು ಇದ್ ಮಾಡ್ತೀವಿ. ಬೇರೆ ಕಂಟ್ರಿಲಿ ಏನಂದ್ರೆ ಆ ಶಾಖನೇನೆ ಅವ್ರು ಕನ್ವರ್ಟ್ ಮಾಡ್ಕೊಂಡು ಮಾಡ್ತಾರೆ ಅಷ್ಟೇ, ಇನ್ನೇನು. ಅದೆಲ್ಲ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಹಂಗ್ ಮಾಡ್ತಾರೆ ಸರ್. ನಮ್ಮಲ್ಲಿ ನಮ್ಗೆ ಏನ್ ಸಿಗುತ್ತೋ ಅದರಲ್ಲಿ ನಾವು ಮಾಡೋದಕ್ಕೆ ಆ ತರ ಅಡ್ವಾನ್ಸ್ ನಮ್ಮ ದೇಶ ಬಿಟ್ರೆ ತುಂಬಾ ಬೇರೆ ಕಂಟ್ರಿಗಳಲ್ಲಿ, ಬೇರೆ ಹೊರ ದೇಶದಲ್ಲಿ ತುಂಬಾ ವಿಷಯಗಳಿಗೆ ಅಡ್ವಾನ್ಸ್ಮೆಂಟ್ ಆಗಿದೆ. ಒಂದ್ ವಿಷಯ 2 ವಿಷಯ ಅಂತಲ್ಲ, ಅದು ಯಾವ್ದಾದ್ರು ಆಗಿರ್ಬೋದು. ನೀವು ಅದನ್ನ ಏನಂತ ಹೇಳ್ತಾರೆ, ಅದಕ್ಕೆ ಆಹಾರ ಪದ್ಧತಿಯಿಂದ ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಪದ್ಧತಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ತುಂಬಾನೇ ಡೆವಲಪ್ಮೆಂಟ್ ಆಗಿದೆ. ಯಾಕೆ ನಮ್ಮಲ್ಲಾಗಿಲ್ಲ ಅಂದ್ರೆ ಅದೇ ನಾವು ವ್ಯವಸಾಯ ನಮ್ದು ಪ್ರಮುಖ ಉದ್ಯೋಗ. ನಾವು ಸೈಡಲ್ಲಿ ಮಾಡ್ತೀವಿ ಪಶುಸಂಗೋಪನೆ, ಬಟ್ ನಮ್ದು ವ್ಯವಸಾಯನೇ ಮುಖ್ಯ ಅಲ್ವಾ. ಹಂಗಾಗಿ ನಾವು ಅಷ್ಟೊಂದು ಅದಕ್ಕೆ ಗಮನ ಕೊಡ್ತೀವಿ. ಯಾರಾದ್ರೂ ಅದನ್ನೇ ಮಾಡ್ತೀನಿ ಅಂತ ಹೋದವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಮಾಡಿದ್ದಾರೆ. ನಾನು ತುಂಬಾ ಫಾರ್ಮ್ಗಳು ನೋಡಿದ್ದೀನಿ, ಡೈರಿ ಫಾರ್ಮ್ಗಳು ನೋಡಿದ್ದೀನಿ. ಆಡ್ದು ನಿಮ್ಗೆ ಕೋಲಾರು ಆ ಕಡೆ ಎಲ್ಲ ತುಂಬಾ ಎಷ್ಟು ಒಂದು 100, 200 ಎಲ್ಲ ಇಟ್ಕೊಂಡಿದ್ದಾರೆ. ಆತರ ತುಂಬಾ ಜನ ಇದ್ದಾರೆ ಸರ್. ಯಾರಿಗೆ ಆಡ್ ಹಾಲ್ ಅಂದ್ರೆ ನಿಮಗೆ ಅದೇ 1 ಲೀಟರ್ 2 ಲೀಟರ್ ಬರುತ್ತೆ. ಈಗ ಬೀದರು ಅಂತ ಕಡೆ ಎಲ್ಲ ಆಡುಗಳನ್ನ ಇಟ್ಕೊಂಡಿದ್ದಾರೆ. ಅವರಿಗೆ ಹಸುವನ್ನ ಮೇಂಟೈನ್ ಮಾಡೋಷ್ಟು ಇದಿಲ್ಲ, ಅವ್ರ ಹತ್ರ ಮೇವಿಲ್ಲ, ನೀರಿಲ್ಲ, ಏನೂ ಇಲ್ಲ. ಮತ್ತೆ ಹಾಲು ಎಲ್ಲಿಂದ ಇದು ಮಾಡ್ಬೇಕು? ಅದಕ್ಕೆ ಅವ್ರ ಮನೆಗೆ ಬೇಕಾಗುವಷ್ಟು ಸಾಕು ಅಂತ ಹೇಳ್ಕೊಂಡು ಒಂದೊಂದು ಇಟ್ಕೊಂಡಿರ್ತಾರೆ ಆಡುಗಳು. ಸರ್ ಏನ್ ಗೊತ್ತಾ, ಕೆಲವು ಸರಿ ಏನಾಗುತ್ತೆ, ಕೆಲವು ಖನಿಜಾಂಶಗಳು ಮತ್ತೆ ಇದು ಕೆಲವು ವ್ಯತ್ಯಾಸ ಇರ್ತವೆ. ಇದ್ರಲ್ಲಿ ಸ್ವಲ್ಪ ಕೆಲವು ಜಾಸ್ತಿ ಇರುತ್ತೆ, ಇದ್ರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಅದು ಕಡಿಮೆ ಸಿಗುದಲ್ವಾ, ಅದಕ್ಕೆ ನಮ್ ಜನ ಏನ್ ಮಾಡ್ತಾರೆ, ಆಡ್ ಹಾಲು ಅಂದ್ರೆ ತುಂಬಾ ಒಳ್ಳೇದು. ಎಲ್ಲ ಹಾಲು ಒಳ್ಳೇದೇ ಸರ್, ಯಾವ್ದು ಕೆಟ್ಟ ಹಾಲು ಅಂತ ಯಾವ್ದು ಇಲ್ಲ. ಏನಂದ್ರೆ ಖನಿಜಾಂಶಗಳು ಅದೆಲ್ಲ ಸುಳ್ಳು. ಕತ್ತೆ ಹಾಲು ಕುಡಿದ್ರೆ ಅದು ಬರುತ್ತೆ, ಯಾವಾಗಲೂ ಎಲ್ಲ ಹಾಲು ಒಂದೇ ಆಯ್ತಲ್ಲ. ಅದು ಅವರು ಬಿಸ್ನೆಸ್ ಮಾಡ್ತಾರೆ, ನಮ್ ಜನನು ಅದರಿಂದ ಹೋಗ್ತಾರೆ. ಅದೇ ಹೇಳಿದ್ರೆ ಏನಾಗ್ಬಿಟ್ಟಿದೆ, ಈಗ ಕೇವಲ ಹಳ್ಳಿ ಇವ್ರನ್ನ ಇದಂತಲ್ಲ, ಸಿಟಿಲಿ ಇರೋರ್ಗೂನು ಒಂಥರ ಅದು ನಮ್ಗೆಲ್ಲ ಆರೋಗ್ಯ ಆಗಿರ್ಬೇಕು. ಕರೋನಾ ಬಂದ್ಮೇಲಂತೂ ಫುಲ್ ಎಲ್ಲರಿಗೂ ಆರೋಗ್ಯ ಬೇಕೀಗ. ಮೊದಲೆಲ್ಲ ಯೋಚನೆನೇ ಇಲ್ಲ ಅದ್ರ ಬಗ್ಗೆ. ಈಗ ಎಲ್ಲರಿಗೂ ಆರೋಗ್ಯ ಬೇಕು, ಎಲ್ಲರೂ ಚೆನ್ನಾಗಿರೋದು ತಿನ್ಬೇಕು, ಎಲ್ಲರಿಗೂ ಅದೇನು ಆರ್ಗ್ಯಾನಿಕ್ ನೈಸರ್ಗಿಕವಾಗಿ ಬೆಳೆದಿರೋದೇ ತಿನ್ಬೇಕು ಅಂತಂತಾರೆ. ಬಟ್ ಕೆಲವುದ್ರಲ್ಲಿ ಅರ್ಥ ಇದೆ, ಕೆಲವುದ್ರಲ್ಲಿ ಅರ್ಥ ಇಲ್ಲ. ನಾವು ಮಾಡೋದ್ರಲ್ಲಿ ಕೆಲವುದನ್ನ ನಾವು ಒಪ್ಕೊಬೇಕಾಗತ್ತೆ. ಅದನ್ನ ಇದು ಹಿಂಗಿದೆ ಹಿಂಗಿಲ್ಲ ಅಂತ. ಈ ಕತ್ತೆ ಹಾಲು ಕುಡಿಯೋದು, ಆಡ್ ಹಾಲು ಅದೆಲ್ಲ ಸುಳ್ಳು ಸರ್, ಅದೆಲ್ಲ ಏನಿಲ್ಲ. ಎಲ್ಲ ತಳಿಗಳದ್ದು ಸೇಮ್ ಇರುತ್ತೆ ಸರ್, ಆತರ ಏನಿರುತ್ತೆ. ನಿಮ್ಗೆ ಏನ್ ಗೊತ್ತಾ, ಎಮ್ಮೆದು ಇದನ್ನ ಹೇಳ್ತೀರಾ, ಹೌದು ಕೊಬ್ಬಿನಂಶ ಜಾಸ್ತಿ ಇರುತ್ತೆ, ಅದಕ್ಕೆ ಮೊಸರು ಗಟ್ಟಿಯಾಗಿ ಬರ್ತದೆ, ಎಲ್ಲ ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ. ಆದ್ರೆ ಕೆಲವ್ರಿಗೆ ಎಮ್ಮೆ ಹಾಲು ಕುಡಿದ್ರೆ ಲೂಸ್ ಮೋಷನ್ ಆಗುತ್ತೆ. ಯಾಕೆ ಹೇಳಿ, ಅದು ಡೈಜೆಷನ್ ಮಾಡ್ಕೊಳಕ್ ಆಗಲ್ಲ. ಅದು ಕೊಬ್ಬಿಂದು ಅಂಶದಲ್ಲಿ ಆ ಕಣಗಳು ಏನ್ ಬರ್ತಾವಲ್ಲ ತುಂಬಾ ದೊಡ್ಡಿರ್ತವೆ. ಅದು ನಮ್ ಜಠರದ ಇದ್ರಲ್ಲಿ ಒಳಗೋದೇ ಇಲ್ಲ, ಇಂಟೆಸ್ಟೈನ್ ಒಳಗೆ ಹೋಗಲ್ಲ. ಅದು ಅವಾಗ ಲೂಸ್ ಮೋಷನ್ ಆಗುತ್ತೆ, ತುಂಬಾ ಜನಕ್ಕೆ ಆಗುತ್ತೆ. ಸೊ ಈ ರೀತಿಯಾದಂತ ವ್ಯತ್ಯಾಸಗಳಿರ್ತವೆ. ಅಷ್ಟೇ ಹೊರತು ಹಾಲಿನಲ್ಲಿ A2 ಮಿಲ್ಕು, ಆ ಮಿಲ್ಕು, ಈ ಮಿಲ್ಕು ಏನೂ ಇಲ್ಲ. ಆತರ ಏನಿಲ್ಲ. ಅವ್ರವ್ರ ಪ್ರಾಂತ್ಯಕ್ಕೆ ಏನ್ ಸಿಗುತ್ತೋ ಅದ್ರದ್ದು ಮಿಲ್ಕನ್ ಕುಡಿತಾರೆ ಅಷ್ಟೇ. ಈಗ ನಾನು ಬೀದರು ಇನ್ನೊಂದು ಜಾಗದಿಂದ ಆಡಿಂದ ಹಾಲು ಕುಡಿತಾರೆ. ಯಾಕಂದ್ರೆ ಹಸು ಸಾಕಕ್ ಆಗಲ್ಲ ಅವ್ರ ಕೈಲಿ. ಎಲ್ಲಿಂದ ಸಾಕ್ಬೇಕು, ಎಲ್ಲಿಂದ ಅಷ್ಟು ಮೇವು ತರಬೇಕು, ನೀರೇ ಇಲ್ಲ ಅಲ್ಲಿ, ಎಲ್ಲಿಂದ ಬೆಳಿಬೇಕು. ಅದಕ್ಕೆ ಆಡಿಟ್ಕೊಂಡಿದ್ದಾರೆ, ಆಡಿಂದ ಹಾಲು ಬರುತ್ತೆ, ಆ ಹಾಲು ಕುಡಿತಾರೆ ಅಷ್ಟೇ.
ಸಾಕ್ಸಿ. ನಿಮ್ಮ ಹತ್ರ ಹಸು ಸಾಕಕ್ಕ ನಮ್ಗೆ ಶಕ್ತಿ ಇದೆ, ಭೂಮಿ ಇದೆ, ನಾವು ಹಸು ಸಾಕ್ತಿವಿ, ಹಸು ಹಾಲು ಕುಡಿತೀವಿ. ಪಂಜಾಬ್ ಅಲ್ಲಿ ಎಮ್ಮೆ ಜಾತಿ ಚೆನ್ನಾಗಿ ಬರ್ತದೆ, ರಾಜಸ್ಥಾನ ಪಂಜಾಬ್ ಜಾಗದಲ್ಲಿ ಅದಕ್ಕೆ ಎಮ್ಮೆ ಜಾಸ್ತಿ ಇಟ್ಕೊಂಡು ಅವ್ರ ಎಮ್ಮೆ ಹಾಕಿ, ಅಷ್ಟೇ ವ್ಯತ್ಯಾಸ. ಹಾಲೆಲ್ಲ ಒಂದೇನೆ, ಏನೋ ಒಂಚೂರು ಲವಣಾಂಶ ಇದ್ರಲ್ಲಿ ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು, ಅಷ್ಟೇ ವ್ಯತ್ಯಾಸ ಹೊರತು ಬೇರೆ ಏನೇ. ಹಾಲು ಕುಡಿದ ತಕ್ಷಣ ಫೀಡಿಂಗ್ ಪ್ರಪೋರ್ಷನ್ ಏನಾಗುತ್ತೆ ಗೊತ್ತಾ ಮ್ಯಾಮ್? ಇಲ್ಲಿ ನಾವು ಹಾಲು ಇನ್ನೊಂದ್ರ ಬಗ್ಗೆ ಮಾತಾಡಲ್ಲ, ಅಲ್ಲಿ ತೂಕದ ಬಗ್ಗೆ ಮಾತಾಡ್ತೀವಿ. ನಾವು ಏನ್ ಆಡಂದು ಏನ್ ಮಾತಾಡ್ತೀವಿ ಅದ್ರೆ, ನೀವು ತೂಕ ಅಂತ ಬಂದಾಗ ಕಟ್ಟಾಕಿ ಸಾಕಿದ್ರೆ ತೂಕ ಚೆನ್ನಾಗಿ ಬರುತ್ತೆ. ಆಡಾಗ್ಲಿ ಕುರಿಗಾಗ್ಲಿ ಕಟ್ಟಾಕೊಂಡು ನೀವೇ ಹುಲ್ ತಂದು ಮೇವ್ ತಂದು ಸಾಕಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತೆ ಕಾನ್ಸಂಟ್ರೇಟ್ಸ್ ಕೊಡ್ತೀನಿ ಅಂತ ಹೋದ್ರೆ ಒಂದು ವಯಸ್ಕ ಆಡಿಗೆ ಅಥವಾ ಕುರಿಗೆ ಮೇಡಮ್ 400 ಗ್ರಾಮ್ ಅಷ್ಟಾದ್ರೂ ಕಾನ್ಸಂಟ್ರೇಟ್ಸ್ ಕೊಡಿ, 400 ಇಂದ 500 ಗ್ರಾಮ್ ಅಷ್ಟು. ಮೇವು ನೀವು ಅವಕ್ಕೆ ಎಷ್ಟು ತಿಂತೀವೋ ಅಷ್ಟು ಹಾಕಿದ್ರೆ ಆಗುತ್ತೆ ಮೇಡಮ್. ನಿಮ್ಗೆ ಅದ್ಯಾವ್ದು ನೀವು ಏನ್ ಹೇಳ್ತೀರಿ, ನೀವು ಒಣ ಹುಲ್ಲು ಉರುಳಿದು ಇನ್ನೊಂದು ಒಣ ಹುಲ್ಲು, ಅದಕ್ಕೆ ಪ್ರೋಟೀನ್ ಅಂಶ ಜಾಸ್ತಿ ಇರ್ಬೇಕು. ಅವಾಗ ಏನಾಗುತ್ತೆ, ಮಾಂಸ ಖಂಡಗಳು ಚೆನ್ನಾಗಿ ಬರ್ತವೆ, ತೂಕ ಚೆನ್ನಾಗಿ ಬರುತ್ತೆ. ಮತ್ತೆ ಅದಕ್ಕೆ ಬೀಜ ಎಲ್ಲ ನಾವು ಒಡ್ಸೋದ್ರಿಂದ ತೂಕ ಜಾಸ್ತಿ ಆಗ್ತದೆ. ಹಸುಗೆ ಅಂದ್ರೆ ನೀವು ಗ್ರೀನ್ ಫಾಡರ್ ಎಲ್ಲ ಜಾಸ್ತಿ ಆಗ್ತೀವಿ, ಯಾರು ನಿಮ್ದು ಹಸಿ ಹುಲ್ಲೆಲ್ಲ ಹಂಗೇನ್ ಬೇಡ. ಆಡಿಗೆ ನಿಮ್ಗೆ ಆಡಿಗೆ ಏನ್ ಬೇಕು ಗೊತ್ತಾ, ನಿಮಗೆ ಇದು ಜಾಸ್ತಿ ಇರ್ಬೇಕು, ಪ್ರೋಟೀನ್ ಅಂಶ ಜಾಸ್ತಿ ಇರ್ಬೇಕು. ಹಂಗಾಗಿ ಹುರುಳಿದು ಅಲ್ವಾ, ದ್ವಿದಳ ಧಾನ್ಯಗಳದ್ದು ನೀವು ಮೇವು ಇದನ್ನ ಜಾಸ್ತಿ ಹಾಕಿದ್ರೆ ಅವು ಚೆನ್ನಾಗಿ ಬರುತ್ತೆ. ಅದನ್ನ ಹಾಕ್ಬೇಕು, ಕಾನ್ಸಂಟ್ರೇಟ್ ಹಾಕ್ಬೇಕಂದ್ರೆ 400 ಗ್ರಾಮ್ ಇಂದ 500 ಗ್ರಾಮ್ ಬೇಕು. ಕುರಿಗೆ ತುಂಬಾ ಕೆಮ್ಮು, ಮೆಡಿಸಿನ್ ಎಲ್ಲ ಮಾಡಿದ್ವಿ, ಮೆಡಿಕಲ್ ಮಾಡಿದ್ವಿ, ಆಮೇಲೆ ಡಾಕ್ಟರ್ನು ಕಾಂಟ್ಯಾಕ್ಟ್ ಮಾಡಿದ್ವಿ, ಅದು ಕಡಿಮೆನೇ ಆಗ್ತಿಲ್ಲ. ಸ್ಟಾರ್ಟ್ ಆಗಿ 3 ತಿಂಗಳು ಮೇಡಮ್ ಏನಾಗುತ್ತೆ ಗೊತ್ತಾ, ಕುರಿದು ಒಂದ್ ಹೇಳ್ತೀನಿ, ಅವುಗಳಿಗೆ ಸ್ವಲ್ಪ ಶ್ವಾಸಕೋಶದ ತೊಂದರೆಗಳು ಜಾಸ್ತಿ. ಈ ಮಳೆಗಾಲದ ಟೈಮಲ್ಲಿ, ಮಳೆಗಾಲಕ್ಕಿಂತ ಮುಂಚೆ ನೀವು ಅದನ್ನ ಮಾರಾಟಕ್ಕೆ ಸೈಕಲ್ ಇಟ್ಕೊಂಡ್ರೆ ತುಂಬಾ ಉತ್ತಮ. ಯಾವಾಗ ಮಳೆಗಾಲದ ಪೀರಿಯಡ್ ಅಲ್ಲಿ ಯಾವಾಗ್ಲೂ ಹಂಗೆ ಮುಗಿದ ನಂತರ ತರ್ತಿದ್ವಿ. ಈ ವರ್ಷ ಏನ್ ಮಾಡೋದು, ಅದೇ ಮಳೆ ಟೈಮ್ ಕಷ್ಟ ಮೇಡಮ್. ಅದಕ್ಕೆ ನಾವು ಮಳೆ ಪೀರಿಯಡ್ ಅಲ್ಲಿ ಕುರಿ ಇದು ಸ್ಟಾಕ್ ಇಟ್ಕೋಬೇಡಿ ಅಂತಾನೆ ಸಜೆಸ್ಟ್. ಇಲ್ಲ ಅದಕ್ಕಿಂತ ಮುಂಚೆ ಡಿಸ್ಪೋಸ್ ಮಾಡಿ, ಇಲ್ಲ ಅದು ಮುಗಿದ್ಮೇಲೆ ತಗೊಳ್ಳಿ. ಒಂದು ಕುರಿಗೆ ಮಾತ್ರ ಕಡಿಮೆ ಆಗೇ ಇಲ್ಲ. ಅವು ಮೊದಲಿನ ಶ್ವಾಸಕೋಶದ ತೊಂದರೆ ಜಾಸ್ತಿ ಕುರಿಗಳಿಗೆ. ಅದು ಮೆಡಿಸಿನ್ ಅಂದ್ರೆ ಮೇಡಮ್ ತುಂಬಾ ಲೇಟ್ ಆಗುತ್ತೆ, ಕೆಲವುಗಳಿಗೆ ಹೋಗೋದೇ ಇಲ್ಲ, ಅದು ಪ್ರಾಬ್ಲಮ್. ಕುರಿ ಚೆನ್ನಾಗಿದೆ ಇರ್ತವೆ, ಕೆಲವು ಏನ್ ಗೊತ್ತಾ, ಲೈಫ್ ಲಾಂಗ್ ಹಂಗೆ ಸುರ್ಕೊಂಡು ಮುಗಿಸ್ತಾನೆ ಇರ್ತವೆ, ಏನಾಗಲ್ಲ. ಪ್ರಾಬ್ಲಮ್ ಇಲ್ಲ. ಮತ್ತೆ ಲಾಂಗ್ ಟೈಮ್ ಅಲ್ಲಿ ಹಂಗೆ ಇರ್ತವೆ, ತಲೆ ಕೆಡ್ಸ್ಕೊಬೇಡಿ. ಮೇವೆಲ್ಲ ಚೆನ್ನಾಗಿ ತಿಂತಾ ಇದ್ರೆ ಸಾಕು, ತಲೆ ಏನ್ ಕೆಡ್ಸ್ಕೊ. ಮತ್ತೆ ಇನ್ಯಾಕಾದ್ರೆ ಹಸುವಿಗೆ ಮುಂಚೆಗ ಪ್ರೆಗ್ನೆಂಟ್ ಇದ್ದಾಗ ಕ್ಯಾಲ್ಸಿಯಂ ಎಲ್ಲ ಕೊಟ್ಟಿರ್ತೀವಿ, ಅದನ್ನ ತರ ಹಾಕಿದ್ಮೇಲೆ ಮತ್ತೆ ಕೀಟಸಿಸ್ ಆಹಾರ ಬಿಡುತ್ತೆ ಅದಾಗುತ್ತೆ. ವೆರಿ ಗುಡ್ ಕ್ವಶನ್ ಹೇಳಿದ್ರು, ತುಂಬಾ ಇಂಪಾರ್ಟೆಂಟ್ ಇದು ಹೇಳಿದ್ರು. ಹೇಳ್ತೀನಿ ಮೇಡಮ್ ಯಾಕದಾಗುತ್ತೆ ಅಂತ. ಕೆಲವು ರೈತರಿಗೆ ಏನ್ ಗೊತ್ತಾ, ತುಂಬಾನೇ ಓವರ್ ಕೇರ್ ಅಲ್ಲಿ ಹಾಳಾಗುತ್ತೆ. ಓವರ್ ಕೇರ್ ಮಾಡಿದ್ರು ಹಾಳಾಗುತ್ತೆ. ಯಾಕೆ ಹಾಳಾಗುತ್ತೆ ಹೇಳ್ತೀವಿ. ನಮ್ ದೇಹ ಹೆಂಗಿರುತ್ತೆ ಅಂದ್ರೆ, ನಮ್ಮದೇ ಆದಂತಹ ಒಂದು ಏನ್ ಹೇಳ್ತಾರೆ ಮೆಕ್ಯಾನಿಸಮ್ ಇಟ್ಕೊಂಡಿರ್ತದೆ ಅಲ್ವಾ. ಈಗ ಹೆಂಗೆ ಅಂದ್ರೆ, ಒಂದೊಂದು ಗ್ರಂಥಿಗಳು, ಈಗ ನಾವು ಕ್ಯಾಲ್ಸಿಯಂ ಬರಬೇಕು ಅಂದ್ರೆ ನಮ್ಮ ಮೆದುಳಿನ ಗ್ರಂಥಿಯಿಂದ ಶುರು ಆಗುತ್ತೆ. ಅದು ಒಂದರಿಂದ ಒಂದು ಕೆಲಸ ಮಾಡಿಕೊಂಡು ಕೊನೆಗೆ ಕ್ಯಾಲ್ಸಿಯಂ ನಮ್ಮ ರಕ್ತದಲ್ಲಿ ಬಂದು ಆ ರೀತಿ ಒಂದು ಸಿಸ್ಟಮ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ ಗೊತ್ತಾ, ಪ್ರೆಗ್ನೆಂಟ್ ಲಾಸ್ಟ್ ಟೈಮಿಂಗ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಕೊಟ್ಬಿಡ್ತೀವಿ, ಹೌದಾ? ಇಲ್ಲ ಕ್ಯಾಲ್ಸಿಯಂ ಸಿರಪ್ ಕುಡಿಸ್ಬಿಡ್ತೀವಿ, ಇಲ್ಲ ಏನೋ ಮಾಡಿರ್ತೀವಿ, ಕರೆಕ್ಟಾ? ಯಾಕೆ ಮಾಡ್ತೀವಿ, ನಮಗೇನ್ ಬೇಕು, ಕರು ಹಾಕಿದ ತಕ್ಷಣ ಎಲ್ಲಿ ಮಿಲ್ಕ್ ಫೀವರ್ ಬಂದ್ಬಿಡುತ್ತೋ, ಬಿದೋಗ್ಬಿಡುತ್ತೋ ಭಯ. ಕರೆಕ್ಟ್. ಕೆಲವು ಸರಿ ಏನಾಗುತ್ತೆ, ಲೆವೆಲ್ ಅದ್ರದ್ದು ರಕ್ತದಲ್ಲಿ ಯಾವ ಅಂಶ ಎಷ್ಟಿರ್ಬೇಕಿತ್ತು ಅದಕ್ಕಿಂತ ಜಾಸ್ತಿ ಆಗ್ಬಿಡುತ್ತಲ್ಲ, ಆಗೇನ್ ಮಾಡುತ್ತೆ, ದೇಹ ತನ್ನ ಮೆಕ್ಯಾನಿಸಮ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಡುತ್ತೆ, ಸಡನ್ ಆಗಿ ನಿಲ್ಲಿಸ್ಬಿಡುತ್ತೆ. ಅವಾಗ ಏನಾಗುತ್ತೆ, ನೀವು ಆ ಕ್ಯಾಲ್ಸಿಯಂ ಕೊಟ್ಟಿದ್ದೆ ಮುಳುವಾಗ್ಬಿಡುತ್ತೆ. ಜಾಸ್ತಿ ಕ್ಯಾಲ್ಸಿಯಂ ಕೊಟ್ಟಿರ್ತೀವಿ, ಮುಳುವಾಗ್ಬಿಡುತ್ತೆ. ಮುಳುವಾಗ ಏನಾಗುತ್ತೆ, ಕ್ಯಾಲ್ಸಿಯಂ ಅದರ ಬಾಡಿಯಿಂದ ರಿಲೀಸ್ ಆಗ ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ನಾವು ಏನಾದ್ರೂ ಬಂದು ಡ್ರಿಪ್ ಹಾಕ್ತಿವಲ್ಲ, ಅದು ಅವಾಗ ಸಾಕಾಗೋದೇ ಇಲ್ಲ ಅದಕ್ಕೆ, ಯಾಕಂದ್ರೆ ಬಾಡಿಯಿಂದ ಅದು ತೆಗಿತಿರಲ್ಲ. ಅದರಿಂದ ನಿಮಗೆ ಕೀಟೋಸಿಸ್ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್. ಸೊ ಅದಕ್ಕೆ ಏನ್ ಹೇಳ್ತಾರೆ, ಕೆಲವು ಪ್ರಿನ್ಸಿಪಲ್ಸ್ ಏನ್ ಹೇಳುತ್ತೆ ಅಂದ್ರೆ, ಲಾಸ್ಟ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ ಎಕ್ಸ್ಟ್ರಾ ಕ್ಯಾಲ್ಸಿಯಂ ಕೊಡ್ಬೇಡಿ. ಎಷ್ಟು ಕೊಡ್ತಿದ್ರಿ ಅಷ್ಟನ್ನೇ ಕೊಡಿ, ಎಕ್ಸ್ಟ್ರಾ ಸಿರಪ್ ಕೊಡೋದು ಅದೆಲ್ಲ ಮಾಡಬೇಡಿ ಅಂತ ಹೇಳಿ. ಅದು ನಾನು ಹಂಗೆ ಸಜೆಸ್ಟ್ ಮಾಡ್ತೀನಿ ಮೇಡಮ್, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಾಡಿ ಸ್ವಾಭಾವಿಕವಾಗಿ ಏನಿದೆ ಅದು ಹಸು ಅದು ಮೆಕ್ಯಾನಿಸಮ್ ಮಾಡ್ಕೊಳ್ಳೋ ಇದ್ರಲ್ಲಿ ಇರುತ್ತೆ. ಕೀಟೋಸಿಸ್ ಆಗ್ತಿದೆ ಅಂತಂದ್ರೆ ಬ್ಯಾಲೆನ್ಸ್ ಫುಡ್ ಇರಲ್ಲ, ಅದನ್ನ ನೋಡ್ಕೊಳ್ಳಿ ಪ್ರೆಗ್ನೆನ್ಸಿ ಟೈಮ್. ಓಕೆನಾ? ಕೀಟೋಸಿಸ್ ಆಗೋದು ಅದಕ್ಕೆ. ಬ್ಯಾಲೆನ್ಸ್ ಫುಡ್ ಕೀಟೋಸಿಸ್ ಏನಕ್ಕೆ ಬರುತ್ತೆ ಅಂದ್ರೆ, ಅದರಲ್ಲಿ ಎನರ್ಜಿ ಕಂಟೆಂಟ್ ಕಮ್ಮಿ ಇದೆ. ಮಿಲ್ಕ್ ಫೀವರ್ಗೂ ಅದಕ್ಕೂ ಸಂಬಂಧ ಇಲ್ಲ, ಎನರ್ಜಿ ಕಂಟೆಂಟ್ ಕಮ್ಮಿ ಆಗಿದೆ. ಆಹಾರ ಬಿಟ್ಬಿಡತ್ತಲ್ಲ, ಅದೇ ಕೆಲವು ಆಹಾರ ಬಿಡ್ತವೆ, ಅದು ಏನು ಮಾಡಕ್ಕಾಗಲ್ಲ, ಸ್ವಲ್ಪ ಕಷ್ಟನೇ ಅದು. ಕೆಲವು ದನಗಳು ಏನಾಗ್ತದೆ, ಲಾಸ್ಟ್ ಪ್ರೆಗ್ನೆನ್ಸಿ ಟೈಮ್ ಅಂದ್ರೆ ತಿಂಗಳಲ್ಲಿ ಮೇವು ತಿನ್ನಲ್ಲ, ಅವಾಗ ಏನ್ ಮಾಡ್ಬೋದು ನೀವು ಅಂದ್ರೆ, 1-2-3 ಸರಿ ಕಳಿಸಿ ಗ್ಲೂಕೋಸ್ ನ ಡ್ರಿಪ್ಪಲ್ ಹಾಕ್ಸಿ, ಅವಾಗ ಅಷ್ಟ ಅದು ಮಾಡಿ. ಅವಾಗ ಈ ಪ್ರಾಬ್ಲಮ್ ಕಿಟೋಸಿಸ್ ಪ್ರಾಬ್ಲಮ್. ಸರ್, ನಾವು ಒಳ್ಳೆ ಹಾಲು ಕೊಡೋ ಬ್ರೀಡ್ ಅಂತ ಹೇಳಿದ್ರೆ ಈ ಪ್ರಾಂತ್ಯಕ್ಕೆ ಸೆಟ್ ಆಗೋದು ಜರ್ಸಿ ಒಂದೇ. HF ಏನ್ ಗೊತ್ತಾ ಸರ್, ಈ ಪ್ರಾಂತ್ಯಕ್ಕೆ ಸೂಟಬಲ್ ಆಗುತ್ತೆ. ಹೊನ್ನಾಳಿಲಿ ಆಗ್ಬೋದೇನೋ, ಮಳೆ ಜಾಸ್ತಿ ಇರ್ಕೂಡ್ದು ಅಷ್ಟೇ. ಮಳೆ ಜಾಸ್ತಿ ಇಲ್ಲ ಅಂದ್ರೆ
ಒಂದೊಳ್ಳೆ HF ಕ್ರಾಸ್ ಹಸು ತಗೊಂಡ್ಬಂದು, ಆದ್ರೆ HF ಒಂಥರ ಮರ್ಸಿಡೀಸ್ ಬೆಂಜ್ ಇದ್ದಾರೆ. ಜರ್ಸಿ ನಿಮ್ದು ಮಾರುತಿ 800 ಆಲ್ಟೋ ಇದೆ. ಜರ್ಸಿ ಇಳುವರಿ ಕಮ್ಮಿ, ಫ್ಯಾಟ್ ಸ್ವಲ್ಪ. ಹಳ್ಳಿ ತಳಿಗಳು ಇದೆಯಲ್ಲ, ಹಳ್ಳಿ ತಳಿ ಮೇಡಮ್, ನೀವು ಗಿರ್ ಆಗ್ಲಿ ಸಾಹಿವಾಲ್ ಆಗ್ಲಿ ಯಾವ್ದೇ ಆಗ್ಲಿ ಮೇಡಮ್, ನಿಮಗೆ ಜಾಸ್ತಿ ಮಿಲ್ಕ್ ಬರಲ್ಲ. ಇಲ್ಲ ನಮ್ ತಳಿದು ಕೆಪಾಸಿಟಿನೇ ಅಷ್ಟಿದೆ. ಈಗ ವೈಟ್ ರೆವಲ್ಯೂಷನ್ ಯಾಕೆ ಬಂತು ಹೇಳಿ? ಯಾಕೆ ನಮ್ಮ ಹತ್ರ ದನದ ತಳಿಗಳು ಇರ್ಲಿಲ್ವಾ? ಜರ್ಸಿ HF ಎಲ್ಲ ತರಬೇಕಿತ್ತ ನಾವು? ನಮ್ಮ ಹತ್ರ ಅಷ್ಟೊಂದು ತಳಿ ಇದೆ. ಕ್ವಾಂಟಿಟಿ ನಮ್ ಜನಕ್ಕೆ, ಇಂಡಿಯನ್ ಪೀಪಲ್ಗೆ ಕ್ವಾಂಟಿಟಿ ಮೀಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಮ್ಯಾಲ್ ನ್ಯೂಟ್ರಿಷನ್ ಹೋಗ್ತಿದ್ವಿ. ಯಾಕಂದ್ರೆ ಯಾವ್ದ್ರಿಂದ ನ್ಯೂಟ್ರಿಯನ್ಸ್ ಬರ್ಬೇಕು, ನ್ಯೂಟ್ರಿಷನ್ ಯಾವ್ದ್ರಿಂದ ಬರ್ಬೇಕು? ನಮ್ಗೆ ಹಾಲೇ ಮೇನ್ ಇಂಪಾರ್ಟೆಂಟ್. ಮಕ್ಕಳಿಗೆ ಹಾಲು ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಸಾವಾಗ್ಲೇನೆ ಆ ಥಾಟ್ ಆಫ್ ವೈಟ್ ರೆವಲ್ಯೂಷನ್ ಬಂದಿದ್ದು. ನಮ್ಮಲ್ಲಿ ತಳಿ ಇಲ್ಲ ಅಂತಲ್ಲ, ಬಟ್ ನಮ್ ತಳಿಗೆ ಅಷ್ಟೇ ಕೆಪಾಸಿಟಿ ಇರೋದು. ನಮ್ ತಳಿಗೆ 20 ಲೀಟರ್ ಕೊಡ್ತೀನಿ, 40 ಲೀಟರ್ ಕೊಡ್ತೀನಿ ಆಗಲ್ಲ. ಅದಕ್ಕೆ ಮ್ಯಾಕ್ಸಿಮಮ್ 6 ರಿಂದ 8 ಲೀಟರ್ ತಗೋಬಂದ್ ನೋಡ್ರಿ, ಸಾಯಿವಲ್ಲು ಗಿರ್ರು ಅಂತ. ಅದೇ ನಾನು ಮ್ಯಾಕ್ಸಿಮಮ್ ನೋಡಿರೋದು. ತುಂಬಾ ಚೆನ್ನಾಗಿ ಸಾಕಿ. ಫ್ಯಾಟ್ ಕಂಟೆಂಟ್ ಎಲ್ಲಾದ್ರಲ್ಲೂ ವೇರಿ ಆಗುತ್ತೆ. ಬರೇ ಹಸುಗಳ ತಳಿಗಳಲ್ಲ, ಆಡುಗೂ, ಮೇಕೆಗೂ, ಹಸುಗೂ ಯಾವಾಗ ಫ್ಯಾಟ್ ಕಂಟೆಂಟ್ ವೇರಿ ಆಗುತ್ತಲ್ಲ, ಟೇಸ್ಟ್ ವೇರಿ ಆಗುತ್ತೆ. ಯಾವುದೇ ಆಹಾರ ಪದಾರ್ಥದಲ್ಲಿ ಫ್ಯಾಟ್ ಚೆನ್ನಾಗಿದ್ರೆ ನಿಮ್ ನಾಲ್ಗೆ ಯಾವಾಗ್ಲೂ, ಅದಕ್ಕೆ ಅಲ್ವಾ ಬಜ್ಜಿ ಬೋಂಡ ಚೆನ್ನಾಗ್ ಅನ್ಸುತ್ತಾ, ಸಲಾಡ್ ಚೆನ್ನಾಗ್ ಅನ್ಸುತ್ತೆ? ಎರಡು ಇಟ್ರೆ ಯಾವ್ದು ಕೈ ಹೋಗುತ್ತಪ್ಪ? ಬಜ್ಜಿ ಬೋಂಡನೆ. ಯಾಕೆ ಹೇಳಿ? ಎಣ್ಣೆ ಕರ್ದಿದ್ರು. ಫ್ಯಾಟ್ ಎಲ್ಲಿದ್ರು, ಅದು ಸಸ್ಯಾಹಾರಿ ಆಗಿರ್ಬೋದು, ಮಾಂಸಾಹಾರಿ ಆಗಿರ್ಬೋದು, ಎದ್ರಲ್ಲಿ ಫ್ಯಾಟ್ ಜಾಸ್ತಿ ಬರುತ್ತೋ ನಮ್ ನಾಲ್ಗೆ ಯಾವತ್ತೂ ಪ್ರಕೃತಿ ಅಂತ ಏನಿಲ್ಲ ಸರ್. ನಾವು ಎಲ್ಲಾನು ತೆಗೆದು ಹಾಲನ್ನ ನಾವು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದಾಗ ಏನ್ ಬರುತ್ತೆ ಅಂದ್ರೆ ಫ್ಯಾಟ್ ಕಂಟೆಂಟ್ ಒಂದು ಬದಲಾವಣೆ ಇರುತ್ತೆ. ಹೇಳಿದ್ಮೇಲೆ ಎಮ್ಮೆ ಹಾಲು ಎಲ್ಲರೂ ತುಂಬಾ ಜನ ಇಷ್ಟಪಡ್ತಾರೆ. ಯಾಕೆ ಹೇಳಿ? ಸಿಕ್ಕಾಪಟ್ಟೆ ಫ್ಯಾಟ್ ಇರುತ್ತೆ. ಅಂದ್ರೆ ಅವ್ರದ್ದು ರೂಢಿಯಾಗಿರುತ್ತೆ ತಿಂದು ಕುಡ್ದು ಎಲ್ಲ. ಅದೇ ಈಗ ನಮ್ಮಂತವ್ರಿಗೆ ಕೊಡ್ರಿ, ನಾವು ಆಗದೇ ಇಲ್ಲ ಅದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ, ನಾವು ಕುಡ್ದಿರ್ತೀವಿ. ಎಮ್ಮೆ ಹಾಲು ಚೆನ್ನಾಗಿರುತ್ತಲ್ಲ, ಅದ್ರ ಕಾಫಿ ಮಾಡ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಹಂಗೇನೆ ಜರ್ಸಿ ಹಸುದು ಹಾಲು ಚೆನ್ನಾಗಿರುತ್ತೆ, HF ಅಲ್ಲಿ ಕುಡಿದ್ರೆ ಚೆನ್ನಾಗಿರಲ್ಲ. ಯಾಕೆ? HF ಅಲ್ಲಿ 3% ಅಷ್ಟೇ ಬರೋದು ಫ್ಯಾಟು, ಇದ್ರಲ್ಲಿ 4.5% 5% ಅಂತಾನು ಫ್ಯಾಟ್ ಅಷ್ಟೇ ಸರ್ ವ್ಯತ್ಯಾಸ, ಇನ್ನೇನು ಇಲ್ಲ. ಅದಂಗ ಅನ್ಸುತ್ತೆ ಅಷ್ಟೇ. ಅವರು ನಮ್ ನಾಟಿ ಹಸು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಅಲ್ಲ, ನಾನ್ ನಮ್ ನಾಟಿ ಹಸು ಪ್ರಮೋಟ್ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಹೇಳ್ತಿರೋದು ಹಾಲು ಇಳುವರಿ ಬೇಕು ಅಂತಂದ್ರೆ ಟೇಸ್ಟ್ ಬೇಕು, ನನ್ ಮನೆಗೆ ಸಾಕು, ನನ್ ಹಿಂಗೆ ಬೇಕು ಅನ್ನೋರು ಪ್ಲೀಸ್ ಸಾಹಿವಾಲ್ ಇಟ್ಕೊಳ್ಳಿ, ಗಿರ್ ಇಟ್ಕೊಳ್ಳಿ, ಎಲ್ಲ ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ. ಔಷಧಿ ಗುಣ ಕರೆಕ್ಟ್ ಮೇಡಮ್ ಹೇಳಿದ್ನಲ್ಲ, ನಾವು ನಮ್ದನ್ನ ಪ್ರಮೋಟ್ ಮಾಡಕ್ ನಾನು ಒಪ್ಕೋತೀನಿ. ಬೆಣ್ಣೆ ಎಲ್ಲ ಗಂಜಿ ಆಗ್ಬಿಟ್ಟು ಬೆಣ್ಣೆ ಅಂದ್ರೆ ಏನಾಗ್ತದೆ ಮೇಡಮ್, ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತೀವಿ? ಕೊಲೆಸ್ಟ್ರಾಲ್ ಅಂದ್ರೆ ಏನು? ಗಿಣ್ಣ ಹಾಲು, ಅದ್ರದ್ದು ಸ್ವಲ್ಪ ಏನೇನಿದೆ ಅದರಲ್ಲಿ ಅಂಶಗಳು ಬದಲಾವಣೆ, ಅದೇ ಹೇಳಕ್ ಬರ್ತಾ ಇದೀನಿ. ಅದು ಬದಲಾವಣೆ ಇರುತ್ತೆ ಅದಕ್ಕೂ ಇದಕ್ಕೂ. ಅಂದ್ರೆ ಮಾಮೂಲಿ ಹಾಲು ಕೆಲವು ಹಸುಗಳಿಗೆ ಏನಾಗುತ್ತೆ, 1 ತಿಂಗಳು 2 ತಿಂಗಳು 3 ತಿಂಗಳಾದ್ರೂ ಅದು ವಾಪಸ್ಸಿಗೆ ಬಂದಿರಲ್ಲ. ಸೊ ಆಗ ಈ ವ್ಯತ್ಯಾಸಗಳು ಅಷ್ಟೇ, ಬೇರೆ ಏನು ಇಲ್ಲ. ಹಾಲು ಕೆಟ್ಟಿರಲ್ಲ, ಏನೂ ಆಗಿರಲ್ಲ. ಕೆಲವು ಹಸುಗಳಿಗೆ ಹಂಗಾಗುತ್ತೆ, ಕೆಲವು ಹಸುಗೆ 4 ದಿನ ತನಕ ಹಂಗಿರುತ್ತೆ, ಆಮೇಲೆ ಸರಿ ವಾಪಸ್ ಬಂದ್ಬಿಡುತ್ತೆ. ಬಟ್ ಕೆಲವು ಹಸುಗಳಿಗೆ 1 ತಿಂಗಳು 2 ತಿಂಗಳಾದ್ರೂ ಹಂಗೆ ಬರ್ತಾ ಇದೆ. ಅದಕ್ಕೆ ಆಕಳು ಸಾಕೋದು ತುಂಬಾನೇ ಪ್ರಾಫಿಟ್. ಆದರೆ ನಾವೊಂದು 5 ವರ್ಷದ ಟೈಮ್ ಲೈನ್ ಅಂತ ಇಟ್ಕೊಂಡ್ರೆ 1 ವರ್ಷ 2 ವರ್ಷ 3 ವರ್ಷ ಎಲ್ಲ ಪ್ರಾಫಿಟ್ ಬರಲ್ಲ. ಆದ್ರೆ ಆಡು ಮತ್ತೆ ಕುರಿ ತಗೊಂಡ್ರೆ ನಿಮಗೆ 1 ವರ್ಷದಿಂದಾನೇ ಪ್ರಾಫಿಟ್ ಸರ್. ಅಷ್ಟೇ. ಒಂದೊಂದು ಪ್ರಾಂತ್ಯದಲ್ಲಿ ಕುರಿಗೆ ಬೇಡಿಕೆ ಇದೆ ಸರ್, ಅದ್ರದ್ದು ಮಾಂಸ ತಿನ್ನಕ್ಕೆ ಇಷ್ಟಪಡ್ತಾರೆ. ಕೆಲವು ಪ್ರಾಂತ್ಯದಲ್ಲಿ ಆಡ್ ಮಾಂಸ ಇಷ್ಟಪಡ್ತಾರೆ. ಆ ಮಾರ್ಕೆಟ್ ಹೆಂಗಿದೆ ನೋಡ್ಕೊಂಡು ನೀವು ಡಿಸೈಡ್ ಮಾಡಿ. ಆದ್ರೆ ನಾನು ಆಸ್ ಎ ವೈದ್ಯರಾಗಿ ಹೇಳ್ಬೇಕಂದ್ರೆ ಆಡು ತುಂಬಾ ಕಾಯಿಲೆ ಅಂದ್ರೆ ಅಷ್ಟೊಂದು ಬರಲ್ಲ, ಮತ್ತೆ ಕುರಿಯಷ್ಟು ಏನು ಸೂಕ್ಷ್ಮ ಏನಿಲ್ಲ. ಆಡುಗಳು ಜಾಸ್ತಿ ಅವುಗಳ ಪಾಡಿಗೆ ಹೋಗಿ ಉಟ್ಕೊಂತಾರೆ, ಅವುಗಳನ್ನ ಏನ್ ನೋಡ್ಕೊಳ್ಳೇಬೇಕು ಅಂತ ಏನಿರಲ್ಲ. ಎರಡು ಕಂಪೇರ್ ಮಾಡಿದ್ರೆ ಆಡು ಸ್ಟ್ರಾಂಗ್ ಆಗಿ ಸ್ಟಡಿ ಆಗಿ ಯಾವ ಕಾಯಿಲೆಗಳು ಬಂದ್ರೆ ಸ್ವಲ್ಪ ಕುರಿ ಸ್ವಲ್ಪ ಕಷ್ಟ. ಬಟ್ ನನಗೆ ಗೊತ್ತಿರೋ ಪ್ರಕಾರ, ನೋಡಿರೋ ಪ್ರಕಾರ ತುಂಬಾ ಜನ ಕುರಿ ಮಾಂಸನ ಇಷ್ಟಪಡೋದು. ಯಾಕಂದ್ರೆ ಆಡು ಮಾಂಸ ಒಂದು ಮೇನಲ್ಲಿ ನೀವೇನು ಏನ್ ಹೇಳ್ತೀರಾ ಗೊತ್ತಿಲ್ಲ, ವಾತ ಅಂತ ಅದ್ರದ್ದು ಸ್ಮೆಲ್ ಬರುತ್ತೆ ಒಂಥರ ಅಂತ ಹೇಳ್ತಾರೆ. ಅದು ನಮಗೂ ಗೊತ್ತಾಗಲ್ಲ, ಅದಂತ ಹೇಳ್ತಾರೆ. ಆಮೇಲೆ ತುಂಬಾ ಗಟ್ಟಿ ಇರುತ್ತೆ, ತುಂಬಾ ಅದು ಇಷ್ಟ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಜನ ನನಗೆ ಗೊತ್ತಿರೋ ಪ್ರಕಾರ ಆಡು ಮಾಂಸ ಇಷ್ಟ. ಅದನ್ನ ನೋಡ್ಕೊಂಡ್ಬೇಕಾದ್ರೆ ನೀವು ಸಾಕು. ಬಟ್ ಕುಡಿ ಸಾಕೋದ್ರೆ ಏನು ಕಷ್ಟ ಏನಿಲ್ಲ. ಬಟ್ ಅದನ್ನ ನೋಡಿದ್ರೆ ಆಡು ತುಂಬಾ ಯಾವಾಗ ಪಾಠ ಮಾಡುವಾಗ ನಮ್ಮ ಮಕ್ಕಳಿಗೆ ಯಾವತ್ತೂ ಆಗ್ಲಿ ಮನೇಲಿ ನಿಮ್ಮಮ್ಮ ಗಿಣ್ಣ ಕೊಟ್ರು ಅಂತ ಖುಷಿಯಾಗಿ ತಿನ್ಬೇಡ್ರಿ, ಫಸ್ಟ್ ಕರು ಕುಡಿಸಿದ್ರಿ ಅಂತ ಕೇಳಿ ಅಂತ. ಅದ್ರಲ್ಲಿ ಕರುಗೆ ಬೇಕಾಗುವಂತಹ ಒಳ್ಳೆ ಏನಂತಾರೆ, ಅದ್ರ ಲೈಫ್ ಲಾಂಗ್ ರೋಗ ನಿರೋಧಕ ಬರುವಂತದ್ದು ಅಂಶ ಇರೋದು. ಅರ್ಧ ಗಂಟೆ ಒಳಗೆ ಕುಡಿಸ್ಬೇಕು. ಆಕ್ಚುಲಿ ಫಸ್ಟ್ ಟೈಮ್ ನೀವು ಕುಡಿಸ್ತೀರಾ ಅಂದ್ರೆ ಅರ್ಧ ಗಂಟೆ ಒಳಗೆ ಕುಡಿಸ್ಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಅದು ಅಟ್ಲೀಸ್ಟ್ ಒಂದು ಅರ್ಧ ಲೀಟ್ರು ಎಷ್ಟೋ ಒಂದಷ್ಟು ಆದ್ರೂ ಕುಡಿಸ್ಬೇಕು. ಯಾಕಂದ್ರೆ ಯಾಕೆ ಅರ್ಧ ಗಂಟೆ ಒಳಗೆ ಅಂತ ಹೇಳಿದ್ರೆ
ಆ ಕರುಳಲ್ಲಿ ಇನ್ನೂ ಅದು ಈಗ ನೂಟಿರುತ್ತಲ್ಲ, ಏನ್ ಕೊಟ್ಟರು ದೇಹಕ್ಕೆ ತಗೊಳ್ಳೋ ಶಕ್ತಿ ಇರುತ್ತೆ ಒಳಗಡೆ. ಅದಕ್ಕೆ ಈ ಗಿಣ್ಣದಲ್ಲಿ ಏನಿರುತ್ತೆ ಅದು ತುಂಬಾ ಮುಖ್ಯವಾಗಿರುತ್ತೆ, ಅದನ್ನ ತಗೊಳ್ಳೋ ಶಕ್ತಿ. ಅದಕ್ಕೆ ಅರ್ಧ ಗಂಟೆ ಒಳಗೆ ತಿಂದು ಕುಡಿಸ್ಬೇಕು. ನಮಗೆ ಬರುತ್ತಾ ಅಂತ ಕ್ವಶನ್ ಬಂದ್ರೆ ಇಲ್ಲ. ಯಾಕೆ ಅಂದ್ರೆ ನೀವು ಅದನ್ನ ತಗೊಂಡು ಹಂಗೆ ಅಂತೂ ಕುಡಿಯಲ್ಲ, ಸ್ವೀಟ್ ಮಾಡ್ಕೊಂತೀರಾ, ಏನೇನೋ ಮಾಡ್ಕೊತೀರಾ. ಯಾವಾಗ ನಾವು ಬೇಯಿಸ್ತೀವೋ ಅವಾಗ ಆ ಪ್ರೋಟೀನ್ ಏನಿರುತ್ತೆ, ಒಂದು ಆಕಾರ ಇರುತ್ತೆ ಪ್ರೋಟೀನ್, ಆ ಆಕಾರದಲ್ಲಿದ್ರೆ ಮಾತ್ರ ಅದು ನಮ್ಮ ದೇಹಕ್ಕೆ ಹೋಗಿ ಕೆಲಸ ಮಾಡೋದು. ಆ ಆಕಾರ ಬಿಟ್ಟೋಗ್ಬಿಟ್ಟು ಅಂತಂದ್ರೆ ಆ ಕೆಲಸ ಅದು ಮಾಡಲ್ಲ. ಪ್ರೋಟೀನ್ ಸಿಗುತ್ತೆ ನಿಮ್ ದೇಹಕ್ಕೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಆ ಆಕಾರದಲ್ಲಿ ಇರಲ್ಲ ಅದು. ಯಾಕಂದ್ರೆ ನೀವು ಹೀಟ್ ಮಾಡ್ತೀರಲ್ಲ, ಆಗ ಆ ಪ್ರೋಟೀನ್ ಎಲ್ಲ ಒಡೆದೋಗ್ಬಿಡುತ್ತೆ. ನೀವು ತಿಂದಾಗ ಏನ್ ತಿಂತೀರಾ, ಪ್ರೋಟೀನ್ ತಿಂತೀರಾ ಜಾಸ್ತಿ, ಬೇರೆ ಏನೂ ಇರಲ್ಲ. ನಿಮಗೇನು ರೋಗ ನಿರೋಧಕದ್ದು ಬರಲ್ಲ, ಅದೆಲ್ಲ ಸುಳ್ಳು. ಟೇಸ್ಟ್ ಚೆನ್ನಾಗಿರುತ್ತೆ, ಯಾಕಂದ್ರೆ ಫ್ಯಾಟು ಚೆನ್ನಾಗಿರುತ್ತೆ, ಅದಕ್ಕೆ ಚೆನ್ನಾಗಿ ಜೀರ್ಣ ಮಾಡ್ಕೊಂಡು ತಿಂತಾರೆ. ಬಟ್ ಎಕ್ಸ್ಟ್ರಾ ಇರೋದನ್ನ ಮಾತ್ರ ಮಾಡಿ ದಯವಿಟ್ಟು ಕರು ಒಂಚೂರು ಇಟ್ಟು ಅದನ್ನ ಒಂದು ದಿನ 2 ದಿನ ಕೂರಿಸಿ, ಸ್ವಲ್ಪ ಸ್ವಲ್ಪ 2 ಗಂಟೆ ಟೈಮಲ್ಲಿ ಅದಕ್ಕೆ ಕೂರಿಸಿ. ನೀವು ತಿನ್ನೋದ್ರ ಜೊತೆಗೆ ಅದಕ್ಕೂ ಒಂಚೂರು ಸರ್ ಏನಾಗುತ್ತೆ ಗೊತ್ತಾ, ಮೊದ್ಲಾದ್ರೆ ಏನಾಗ್ತಿತ್ತು, ನಾವು ನಾಟಿ ದನಗಳನ್ನ ಆಚೆ ಮೇಯಿಸ್ತಿದ್ವಿ, ಬಿಡ್ತಿದ್ವಿ. ಆಗ ತುಂಬಾ ಕಡೆ ಹೋಗ್ಬಿಟ್ಟು ಏನೇನೋ ಸೊಪ್ಪು ಸೊದೆ ಮೇಯ್ಕೊಂಡ್ ಬರ್ತೀವಿ. ಆ ಸೊಪ್ಪು ಸೊದೆಗಳಲ್ಲಿ ನಮಗೆ ಗೊತ್ತಿಲ್ಲದೆ ಇರೋಂತ ಅಂಶಗಳು ತುಂಬಾ ಇದೆ, ಗೊತ್ತಿಲ್ಲದೆ ಇರೋ ಅಂಶಗಳು. ಅದ್ರದ್ದು ಇನ್ನೂ ಸ್ಟಡಿ ಮಾಡ್ಬೇಕು. ನಿಮ್ಗೆ ಗೊತ್ತು ಆಯುರ್ವೇದದಲ್ಲಿ ಎಷ್ಟೊಂದ್ ತರದ ಗಿಡ ಮೂಲಿಕೆಗಳಿದೆ ಎಲ್ಲ. ಆದ್ರೆ ನನ್ನ ಪ್ರಶ್ನೆ, ಈಗಿನ ಹಸುಗೆ ನೀವು ಬಿಟ್ಟು ಮೇಯಿಸ್ತೀರಾ? ನೀವು ಕ್ರಾಸ್ ಬ್ರೀಡ್ನೂ ಪಕ್ಕ ಕಟ್ಟಿರ್ತೀರಾ, ಇದನ್ನು ಅಲ್ಲೇ ಕಟ್ಟಿರ್ತೀರಾ. ನೀವೇನಾದ್ರೂ ಬಿಟ್ಟು ಮೇಯಿಸಿ, ಅದು ಮೊದ್ಲಿನ ತರ ಕಾಡುಗಳಿದ್ದು ಗಿಡಗಳಿದ್ದು ಅವೆಲ್ಲ ಇತ್ತಂದ್ರೆ ನೀವ್ ಹೇಳ್ತಿರೋ ಕಾನ್ಸೆಪ್ಟ್ ನಾನು ಒಪ್ಕೊಂತೀನಿ ಸರ್. ನಾನ್ ವೈಯಕ್ತಿಕವಾಗಿ ಆ ಮಾತನ್ನ ಏನಾದ್ರೂ ಆಗ್ಲಿ ಸರ್, ನೀವ್ ಹೇಳ್ತಾ ಇದೀರಲ್ಲ ಆ ಮಾತಿಗೆ ನಾನು ಒಪ್ಕೊಳ್ಳಲ್ಲ. ಯಾಕೆ ಅಂದ್ರೆ ನನ್ನ ವಾದ ಇದು ಅಷ್ಟೇ. ಮೊದ್ಲಿತ್ತು ನೀವ್ ಹೇಳ್ತಿರೋದು ಯಾಕೆ ಆ ಕಾನ್ಸೆಪ್ಟ್ ಬಂತಂದ್ರೆ, ನೀವು ಜೀವಾಮೃತ ಎಲ್ಲ ಏನ್ ಹೇಳಿ ನಮ್ಮ ಒಂದು ನಿಮ್ಮ ಇದು ಅದು ಜೀವಾಮೃತ ಎಲ್ಲ ಹಳೆ ಕಾನ್ಸೆಪ್ಟ್. ಹಳೆ ಕಾನ್ಸೆಪ್ಟ್ ಅಂದ್ರೆ ನಾನು ಹೇಳ್ತಾ ಇರೋದು ನಮ್ಮ ಇಂಡಿಯನ್ ಕಾನ್ಸೆಪ್ಟ್, ಭಾರತದ. HF ಕ್ರಾಸ್ ಜರ್ಸಿ ಕ್ರಾಸ್ ಜೊತೆ ನಮ್ದು 1-2-3 ಮಲ್ಲಡ್ ಗಿಡ ಇರ್ಲಿ ಬಿಡಿ ಅಲ್ವಾ. ಇಲ್ಲಾಂದ್ರೆ ಯಾವ ನೆಕ್ಸ್ಟ್ ಜನರೇಷನ್ ಏನ್ ತೋರಿಸ್ತೀರಾ, ನಮ್ಮ ಇಂಡಿಯನ್ ಹಸು ಯಾವ್ದು ಅಂತ ತೋರಿಸ್ತೀರಾ? ಈಗ ಆಲ್ರೆಡಿ ಸ್ಯಾಚುರೇಷನ್ ಕ್ರಾಸ್ ಆಗ್ಬಿಟ್ಟಿದೆ. ರೈತರಿಗೆ ಎಲ್ಲಾರ ಮನೇಲಿ ಎಲ್ಲ ಜರ್ಸಿ ಹಸು ಆಗ್ಬಿಟ್ಟಿದ್ದಾರೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಸರ್ಕಾರನು ಒತ್ತು ಕೊಟ್ಟು ಈ ಕಡೆ ವಾಲಿಸ್ತವ್ರೆ, ವಾಲಿ ಬಿಡಿ, ವಾಲೋದು ಒಳ್ಳೇದೆ, ತೊಂದರೆ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಇವಾಗ ಬೇಕಾದಷ್ಟು ಹಾಲಿದೆ, ಏನು ಸಮಸ್ಯೆ ಏನಿಲ್ಲ, ನಮ್ಮ ದೇಶದಲ್ಲಿ ಹಾಲಿನ ಕೊರತೆ ಏನಿಲ್ಲ. ಸೊ ಈಗಲೂ ಈ ಕಡೆ ಒಂದ್ ಸ್ವಲ್ಪ ನೋಡೋಣ, ನಮ್ಮ ಹಸುಗಳನ್ನು ಸ್ವಲ್ಪ ಸಾಕೋಣ, ಪ್ರೊಟೆಕ್ಟ್ ಮಾಡೋಣ, ನೋಡೋಣ ಹೆಂಗಿರ್ತವೆ. ಕಿಲಾರಿ ಹಸು ಅಂದ್ರೆ ಏನು, ಸಾಯಿವಾಲ್ ಅಂದ್ರೆ ಏನು, ಗಿರ್ವಂತ ಏನು, ಜನ ಗೊತ್ತಾಗ್ಲಿ ಅಲ್ವಾ ಸರ್? ಕರೆಕ್ಟ್. ಡಾಕ್ಟರ್ ದಿವ್ಯಾ, ಸಹಾಯಕ ಪ್ರಾಧ್ಯಾಪಕರು, ಪ್ರಾಣಿ ವಿಜ್ಞಾನ, 94814406. ಥ್ಯಾಂಕ್ ಯು ಸೋ ಮಚ್. ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಮತ್ತೆ ನಮ್ಮ KVKಗೂ ತುಂಬಾ ಧನ್ಯವಾದ. ಇದುವರೆಗೆ ಪಶು ಸಖಿಯರಿಗೆ ಚಳಿಗಾಲದಲ್ಲಿ ಹೈನುರಾಸುಗಳ ಪಾಲನೆ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ದಿವ್ಯಾ ಅವರಿಂದ ತಾಂತ್ರಿಕ ಮಾಹಿತಿ ಭಾಗ 2 ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಪ್ರಸಾರಕ್ಕೆ ಅಳವಡಿಸಿದವರು ಡಾಕ್ಟರ್ SM ಸುಧಾಕರ್, ನಿರ್ವಹಣೆ SR ಭಟ್. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.